ಬಳ್ಳಾರಿ ಲಿಂಗಸಗೂರು ರೈಲು ಯೋಜನೆ ನೆನೆಗುದಿಗೆ ಬಿದ್ದಿದೆ. ಸರ್ವೆಗೆ ಮಾತ್ರ ಸೀಮಿತವಾಗಿದೆ ಬಳ್ಳಾರಿ ಲಿಂಗಸಗೂರು ರೈಲ್ವೆಯ ಈ ಯೋಜನೆ. 132 ಕಿಲೋಮೀಟರ್ ಉದ್ದದ ರೈಲ್ವೆ ಇದು. 2019ರಲ್ಲಿ ಸರ್ವೆ ವರದಿ ಸಲ್ಲಿಕೆ ಆಗಿದೆ. ಕಳೆದ ದಶಕದ ಹಿಂದೆಯೇ ಕೇಂದ್ರ ಪ್ರಕಟಿಸಿದ್ದಂಥ ಯೋಜನೆ ಇದು. ಸದಾನಂದಗೌಡರ ರಾಜೀನಾಮೆ ನೀಡಿದ ಬಳಿಕ ಈ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಇದೀಗ ರೈಲ್ವೆ ಆರಂಭಿಸುವಂತೆ ರೈಲ್ವೆ ಕ್ರಿಯಾ ಸಮಿತಿ ಒತ್ತಾಯವನ್ನು ಮಾಡಿದೆ. ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸೂರು ನೂತನ ಬ್ರಾಡ್ಗೇಜ್ ಪ್ರಸ್ತಾವನೆಯನ್ನು 2013ರಲ್ಲಿ ಆಗಿನ ರೈಲ್ವೆ ಮಂತ್ರಿಯಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಾಗ ಆ ಕಾರ್ಯಕ್ರಮಕ್ಕೆ ಅವರು ಸರ್ವೆ ಆದೇಶವನ್ನು ಮಾಡಿದರು. ಆನಂತರ 2014ರಲ್ಲಿ ಶ್ರೀ ಸದಾನಂದಗೌಡರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಅವರು ರೈಲ್ವೆ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಪುನಃ ರೈಲ್ವೆ ಬಜೆಟ್ನಲ್ಲಿ ಆ ಪ್ರಸ್ತಾವನೆ ಬಂತು. ಬಳ್ಳಾರಿ ಲಿಂಗಸೂರು ಗಬ್ಬೂರು ಅನ್ನೋ ಪ್ರಸ್ತಾವನೆ ಬಂತು. ಎರಡೂ ಸರ್ವೆಗಳ ಆದೇಶ ಆದ ನಂತರ ಅದು ಇವತ್ತಿನವರೆಗೆ ಕೂಡ ಅದು ನೆನೆಗುದಿಗೆ ಬಿದ್ದಿದೆ. ಸುಮಾರು 12ನೇ ವರ್ಷಕ್ಕೆ ಈಗ ಕಾಲಿಟ್ಟಿರೋದ್ರಿಂದ ಆ ಮಾರ್ಗದ ಕೆಲಸವನ್ನು ಬೇಗ ತಗೊಂಡ್ರೆ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಆ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸಲಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಮುನಿರಾಬಾದ್ ಮೆಹಬೂಬ್ ನಗರ ರೈಲು ಮಾರ್ಗ ಸಿಂಧನೂರುವರೆಗೆ ಬಂದಿರೋದ್ರಿಂದ ಮತ್ತು ವಾಡಿ ಗದಗ್ ಆ ರೈಲು ಮಾರ್ಗ ಕೆಲಸ ಕಾಮಗಾರಿ ಆರಂಭವಾಗಿರೋದ್ರಿಂದ ಈ ರೈಲು ಮಾರ್ಗ ಆರಂಭ ಆದರೆ ಸಂಪೂರ್ಣವಾಗಿ ಬಳ್ಳಾರಿಯಿಂದ ಸಂಪೂರ್ಣ ಕರ್ನಾಟಕದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಚಾಮರಾಜನಗರ, ಬೆಂಗಳೂರು, ಚಿತ್ರದುರ್ಗ, ಬಳ್ಳಾರಿ, ಲಿಂಗಸೂರು, ಗುಲ್ಬರ್ಗವರೆಗೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಉದ್ದನೆಯ ರೈಲ್ವೆ ಮಾರ್ಗ ಆಗೋದ್ರಿಂದ ಸರ್ಕಾರ ಇದನ್ನು ಬೇಗ ಮಂಜೂರಾತಿಯನ್ನು ಕೊಡಬೇಕಂತೇಳಿ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ವತಿಯಾಗಿ ನಾನು ಅದರ ಅಧ್ಯಕ್ಷನಾಗಿ ಒತ್ತಾಯ ಮಾಡ್ತಾಯಿದ್ದೆ. ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸೂರು ನೂತನ ಬ್ರಾಡ್ಗೇಜ್ ಪ್ರಸ್ತಾವನೆಯನ್ನು 2013ರಲ್ಲಿ ಆಗಿನ ರೈಲ್ವೆ ಮಂತ್ರಿಯಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಾಗ ಆ ಕಾರ್ಯಕ್ರಮಕ್ಕೆ ಅವರು ಸರ್ವೆ ಆದೇಶವನ್ನು ಮಾಡಿದರು. ಆನಂತರ 2014ರಲ್ಲಿ ಶ್ರೀ ಸದಾನಂದಗೌಡರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಅವರು ರೈಲ್ವೆ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಪುನಃ ರೈಲ್ವೆ ಬಜೆಟ್ನಲ್ಲಿ ಆ ಪ್ರಸ್ತಾವನೆ ಬಂತು. ಬಳ್ಳಾರಿ